ಎಲ್ರಿಗೂ ನಮಸ್ಕಾರ. ಈಗಾಗಲೇ ಒಂದು ಸರ್ಕಾರದಿಂದ ಒಂದು ಗೆಜೆಟ್ ಅಲ್ಲಿ RDPR ಇಲಾಖೆಯಿಂದ ಕೆಲವೊಂದಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನ ಹೊರಡಿಸಕ್ಕೆ ತಾರಿ ಮಾಡ್ತಿದ್ದಾರೆ. ಇದರಲ್ಲಿ ಮುಖ್ಯವಾಗಿ PDO 150 ಪೋಸ್ಟ್ ಆಗಿದ್ದು, ಬೇರೆ ಒಂದು ಏನು ಸೆಕ್ರೆಟರಿ ಮತ್ತೆ ಇದಕ್ಕೆ ಕಾರ್ಯದರ್ಶಿ ಅಂತ ಕರಿತೀವಿ. ಸೊ ನೀವು ಆಲ್ರೆಡಿ ಪಂಚಾಯತ್ ಅನ್ನೋ ಒಂದು ವೆಬ್ ಸೀರೀಸ್ ನೋಡಿರ್ಬೋದು. ಪಂಚಾಯತ್ ಅಲ್ಲಿ ಅದರಲ್ಲಿ ಮೇನ್ ರೋಲ್ ಆಗಿ ಯಾರು ಆಕ್ಟರ್ ಪ್ಲೇ ಮಾಡ್ತಾರಲ್ಲ, ಸಚಿವ್ ರೋಲ್. ಸೊ ಅದೇ ಒಂದು ಹುದ್ದೆಗೆ ಕರ್ನಾಟಕ ಸರ್ಕಾರದಿಂದ 135 ಪೋಸ್ಟ್ ಅಂಡ್ 343 ಪೋಸ್ಟ್, ಈ ಎರಡು ಪೋಸ್ಟ್ಗೆ ಇನ್ ಕೆಲವೊಂದು ದಿನಗಳಲ್ಲಿ ಏನು ನೋಟಿಫಿಕೇಶನ್ ಅನ್ನ ಓಡಿಸ್ತಾರೆ. ಇದು ಮೊದಲನೇದಾಗಿ KE ಕೊಡ್ತಾರೆ. ಹಾಗಾಗಿ ಆದಷ್ಟು ಬೇಗ ನೋಟಿಫಿಕೇಶನ್ ಏನು ಎಕ್ಸಾಮ್ ಕಂಡಕ್ಟ್ ಮಾಡೋ ಒಂದು ಸಾಧ್ಯತೆ ಇರುತ್ತೆ. ಸರಿ ಅಲ್ವಾ? ಸೊ RDPR ಇಲಾಖೆಯಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬರುವ PDO ನಿಮಗೆ ಗ್ರೂಪ್ C ಪೋಸ್ಟ್ ಆಗಿರುತ್ತೆ. ಸೊ ಹಿ ಈಸ್ ಕಂಟ್ರೋಲಿಂಗ್ ಅಮಂಗ್ ಆಲ್ ದಿಸ್ ಅದರ್ ಲೋವರ್ ಆಫೀಸರ್ಸ್. ಸೊ FDA ಬಂದು ಗ್ರೂಪ್ C ನೇ ಆಗಿರುತ್ತೆ. ಮತ್ತೆ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಗ್ರೂಪ್ D ಆಗಿರುತ್ತೆ. ಅಂಡ್ SDA SDAA ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್, ಇದು ಕೂಡ ಗ್ರೂಪ್ D ಆಗಿರುತ್ತೆ. ಸೊ ಸೆಕ್ರೆಟರಿ 1, ಸೆಕ್ರೆಟರಿ 2 ಏನಿರುತ್ತೆ, ಏನು ವ್ಯತ್ಯಾಸ ಇಲ್ಲ ಇದರಲ್ಲಿ. ಜಸ್ಟ್ ಸ್ಯಾಲರಿ ಡಿಫರೆನ್ಸಸ್ ಇರುತ್ತೆ, ಬಟ್ ಫಂಕ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಇಟ್ ಕಮ್ಸ್ ಅಂಡರ್ ದಿ RDPR. So soon we can expect the notification. Stay tuned for more details with Nama Foresight. So in description I'll be giving a link where you will get all the details and the application links, everything. So I wish you all the best. Bye.